ಗೃಹಲಕ್ಷ್ಮಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ. ಇದನ್ನು ಪರಿಷ್ಕರಣೆ ಮಾಡ್ತಿದ್ದೇವೆ. ಸುಳ್ಳು ವದಂತಿಗಳಿಗೆ ಯಾರೂ ಕಿವಿ ಕೊಡಬಾರದು ಎಂದು ಶಾಸಕ ಎನ್.ಎಚ್. ಕೋನರೆಡ್ಡಿ ಹೇಳಿದರು. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಸೇರಿದಂತೆ ಪಂಚ ಗ್ಯಾರಂಟಿ ನಿಲ್ಲಿಸ್ತಾ ಇಲ್ಲ. ಈ ತೆರಿಗೆ ವ್ಯಾಪ್ತಿ ಮತ್ತು ಸಾವನ್ನಪ್ಪಿದಂಥ ಫಲಾನುಭವಿಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗ್ತಿದೆ. ಆದ್ದರಿಂದ ಈ ಯೋಜನೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಚಿಂತನೆ ನಡೆಸ್ತಾ ಇದೆ. ಮುಖ್ಯಮಂತ್ರಿ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳಂಥ ನಮ್ಮ ನಾಯಕರಂಥ ಸಿದ್ದರಾಮಯ್ಯ ಇರ್ಬೋದು, ಅನೇಕ ನಾಯಕರು, ಸಚಿವರು, ಪರಮೇಶ್ವರ್ ಸೇರಿದಂತೆ ಅನೇಕರು ಈ ಬಗ್ಗೆ ಮಾತನಾಡಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕರು ಈ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ದಯವಿಟ್ಟು ಯಾವುದೇ ಫಲಾನುಭವಿಗಳಾಗಲಿ ಜನರು ಕಿವಿ ಕೊಡಬಾರದು ಎಂದು ಶಾಸಕ ಎನ್.ಎಚ್. ಕೋನರೆಡ್ಡಿ ಅವರು ಮನವಿ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯವರು, ಅಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ವಿ, ಆ ಮಾತಿನಂತೆ 5 ಗ್ಯಾರಂಟಿಯನ್ನು ಜಾರಿ ಮಾಡೋದ್ರ ಮೂಲಕ ಇಡೀ ದೇಶಕ್ಕೆ ಮಾದರಿಯಾದದ್ದು ಕರ್ನಾಟಕ. ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಒಂದು ಎಚ್.ಎಂ. ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗುತ್ತೆ. ಟೋಟಲ್ ರಾಜ್ಯದಲ್ಲಿ ಇಷ್ಟು ಜನರಿಗೆ ಡೆತ್ ಆದರೂ ಕೂಡ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ, ಮತ್ತು ಇದನ್ನು ಹೆಂಗೆ ಸರಿ ಮಾಡ್ಬೇಕು ಅನ್ನೋದನ್ನ ಎಲ್ಲರೂ ಕೂಡ ಚರ್ಚೆ ಬಂದು ಅವಾಗ ಒಂದು ಒಕ್ಕೂಟಲಿನ ತೀರ್ಮಾನ ಮಾಡಿಕೊಂಡು ಎಲ್ಲರೂ ಕೂಡ್ಕೊಂಡು ಮತ್ತೊಂದು ಸಲ ಎಕ್ಸಾಮ್ ಮಾಡಿ ಎಲ್ಲ ಫಲಾನುಭವಿಗಳಿಗೆ ಇದನ್ನು ಕೊಡೋದನ್ನ ಪ್ರತಿ ತಿಂಗಳ, ಆದರೆ ಡೆತ್ ಆದವ್ರಿಗೆ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಕೆಲವು ಕಡೆ ಅಕೌಂಟ್ ದುಡ್ಡು ಹೊಂಟದೆ, ಅದನ್ನು ಚೇಂಜ್ ಮಾಡ್ಬೇಕನ್ನೋಂಥದ್ದು. ಇವರೆಲ್ಲ ಗ್ಯಾರಂಟಿ ಬಂದ್ ಮಾಡಕತ್ತಾರ, ಬಂದ್ ಮಾಡಕತ್ತಾರ. BJP ಅವ್ರು ಈ ರೀತಿ ಸುಳ್ಳು ಅಪಪ್ರಚಾರ ಮಾಡಿದ್ರೆ ದೇಶದಲ್ಲಿ ಅವರು ಕೂಡ ಕೆಲವು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಅವರು ಇಂಥದ್ದು ಕೊಡಕ್ಕೆ ಒಪ್ಪಿಗೆ ಕೊಡ್ತಾರೋ ಹೇಗೆ? ಅದಕ್ಕೆ ಒಂದು ವಿರೋಧ ಪಕ್ಷವಾಗಿ ಒಳ್ಳೆ ಸಲಹೆಗಳನ್ನ ಕೊಡಬೇಕು. ಈಗ ರಾಜ್ಯ ಮತ್ತು ದೇಶ ಇವು ಎರಡು ಕಣ್ಣಿದ್ದಂಗೆ ನಮಗೆ. ಅದಕ್ಕೆ ನಾವೆಲ್ಲ ಹೊಂದಾಣಿಕೆ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ BJP ಅವರು ಒಂದ್ ಕಡೆ ವಿಜೇಂದ್ರ ಅವರು ಸ್ಟೇಟ್ಮೆಂಟ್ ಮಾಡ್ತಾರ, ಒಂದ್ ಕಡೆ ಅಶೋಕ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರ, ವಿರೋಧ ಪಕ್ಷ ನಾಯಕರಾಗಿ ಉಪನಾಯಕರು ಸ್ಟೇಟ್ಮೆಂಟ್ ಮಾಡ್ತಾರ. ಈ ರೀತಿ ಸ್ಟೇಟ್ಮೆಂಟ್ ಮಾಡೋದ್ರಿಂದ ನೀವು ಯಾರು ದೊಡ್ಡವರಾಗೋದಿಲ್ಲ. ಜನರಿಗೆ ನಾವು ಯಾವುದೇ ರೀತಿಯಲ್ಲಿ ಗ್ಯಾರಂಟಿ ನಿಲ್ಸಂಗಿಲ್ಲ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ ಹೇಳ್ಯಾರ. ಆದ್ರೂ ಕೂಡ ನಮ್ಮ ಎಲ್ಲ ಸಚಿವರು ಕೂಡ ಹೇಳ್ಯಾರ, ಪರಮೇಶ್ವರ್ ಸಾಹೇಬ್ರು, ಮತ್ತೆ ನಿಮ್ಗೇನು ತೊಂದ್ರಿ, ನಾವೇನು ಗ್ಯಾರಂಟಿ ನಿಲ್ಸಂಗಿಲ್ಲ ಅಂತ 10 ಬಾರಿ ಹೇಳಿ, ಮತ್ತೆ ಪದೇ ನೀವು ಪ್ರಶ್ನೆ ಮಾಡ್ತೀರಿ? ಕೊಡೋದು ನೋಡೇ ನಿಮ್ಗೆ ಸಂಕಟ ಆಗತ್ತೈತಿ. ನಾವು ಕೊಡ್ತೇವೆ. ಇವತ್ತು ಶಕ್ತಿ ಯೋಜನೆ, ನಾನು ನಿನ್ನೆ 3 ಹನುಮಪ್ಪಗೆ ಹೋಗಿದ್ದೆ, ಬಾಂತೇಶ, ಕ್ರಾಂತೇಶ, ಇದಕ್ಕೆ ಹೋಗು. ನೀವು ಆ ಹೆಣ್ಮಕ್ಳು ಬಂದದ್ದು ನೋಡಿದ್ರೆ ಹೊಟ್ಟೆ ತುಂಬೇಕು. ನಮಗೆ ಎಲ್ಲ ಬಸ್ಗಳು ಫುಲ್ಲಾಗಿ ಬಂದಿಳು. ಅಂಥವಕ್ಕೆ ಅವಕಾಶ ಇತ್ತನು ಹೋಗಕ್ಕೆ, ಜನರಿಗೆ ಖರ್ಚು ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಇತ್ತನು. ಇವತ್ತು ಕರೆಂಟ್ ಬಿಲ್ ಪ್ರತಿ ತಿಂಗಳ ನೀವು 10ನೇ ತಾರೀಕಿಗೆ ಕಟ್ತಾ ಇದ್ರೆ 5 ದಿವಸ ಕಟ್ ಮಾಡ್ತಿದ್ರು. ಇವತ್ತು ಯಾರು ಕರೆಂಟ್ ಕಟ್ ಮಾಡಲ್ಲ, ನಿಮ್ಗೆ ಫ್ರೀ ಆಗಿ ಬರ್ತೈತಿ. ಆಮೇಲೆ ಪ್ರತಿ ತಿಂಗಳ 2,000 ರೂಪಾಯಿ. ಎಂತೆಂಥ ತೊಂದರೆ ಇದ್ದಂಥ ಹೆಣ್ಮಕ್ಳು, ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ 2,000 ರೂಪಾಯಿ ಬರ್ತಕ್ಕಂಥ ದುಡ್ಡಿನಲ್ಲಿ ತಡಾಳ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಎಲ್ಲ ಮಹಿಳೆಯರು ಕೂಡ್ಕೊಂಡು 2 ತಿಂಗಳು ಸೇರಿಸಿ 9 ಲಕ್ಷ ಕೂಡಿಸಿ ಒಂದು ಮಡಿಗೆನ ಮಾಡಿಕೊಟ್ರು. ಮೊನ್ನೆ ಒಂದು ಪಡೇಸೂರು ಗ್ರಾಮಕ್ಕೆ ಹೋಗಿದ್ದೇನೆ. ಒಂದು ಸ್ಯಾಂಪಲ್ ಉದಾಹರಣೆ ಗ್ಯಾರಂಟಿ ಎಷ್ಟು ಮಹತ್ವ ಪಡ್ತೈತೆ ಅಂತೇಳಿ. ಪ್ರತಿ ತಿಂಗಳು ಬರ್ತಕ್ಕಂಥ 2,000 ರೂಪಾಯಿನ ಕಲೆಕ್ಟ್ ಮಾಡಿ ಗ್ರಾಮ ದೇವತೆ ಜಾತ್ರೆ ಇದ್ದಾಗ ಆ ನಡಪಟ್ಟಿ, ಅವ್ರಿಗೆ ಏನೇನು ಬೇಕು ಬಂಗಾರ ಸಾಮಾನ ಎಲ್ಲನೂ ಕೂಡ ದೇವಿಗೆ ಮಾಡಿಸ್ಕೊಟ್ರು, ದಾಗಿನಗಳು. ಇದು ಒಂದು ಕಡೆ ಆದ್ರೆ, ಕೆಲವು ಮಂದಿ ಆಸ್ಪತ್ರೆಗೆ ಅತ್ತಿನ ಯಾರು ಜೋಪಾನ ಮಾಡ್ತಿರ್ಲಿಲ್ಲ. ಅತ್ತಿ ಮೇಲೆ ಎಷ್ಟು ಸ್ವಚ್ಛಂದ್ರ ಜೀವಾಗ್ಯಾರಿಗೆ ಅಂದ್ರೆ, ಆಕಿ ಬರ್ತಕ್ಕಂಥ 2,000 ರೂಪಾಯಿ ತಿಂಗಳ ಬರ್ತಂತೇಳಿ ಅಷ್ಟು ಕಾಳಜಿಯಿಂದ ಪ್ರೀತಿ ಮಾಡತ್ತಾರ, ಔಷಧ ತಂದು ಕೊಡ್ತಾರ. ಇಂಥ ವ್ಯವಸ್ಥೆ ಮಾಡ್ತಕ್ಕಂಥ ಒಳ್ಳೆ ಗ್ಯಾರಂಟಿಗಳು ನಮ್ಮ ಜೀವನದಾಗ ಎಂದೂ ಬಂದ್ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಕರೆಕ್ಟಾಗಿ ಗ್ಯಾರಂಟಿ ಕೊಡ್ತೀವಿ. ಅದ್ರ ಕೂಡ ಈ ಟೀಕೆ ಮಾಡೋರ್ಗೆ ಉತ್ತರ ಏನಂದ್ರೆ, ನಾವು ಗ್ಯಾರಂಟಿ ನಿಲ್ಸಂಗಿಲ್ಲ ಅಂತ ಹೇಳುದು ಅಂತ ಅವ್ರಿಗೆ ಉತ್ತರ. ನಮ್ಮಲ್ಲಿ ಏನೋ ಮೊಸರಿನ ಕಲ್ಲು ಹುಡುಕ್ತಾರಲ್ಲ, ಹಂಗಿದ್ದಂಗೆ ಅವ್ರು. ಅದಕ್ಕೆ ಅವ್ರ ಟೀಕೆಗೆ ಉತ್ತರ ನಮ್ಗೆ ಬೇಕಾಗಿಲ್ಲ. ನಾವು ಗ್ಯಾರಂಟಿ 100% ಕೊಡ್ತೀವಿ.